सुखपरिमलपादं मुक्तिपादं विमाजं नृहजमहममेजं ध्येजमाम्नाजगेजं सतजमसदजेजं श्रीसहायं भजेयं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। शिरः पत्ये नित्या गणितगुणमाणिक्य विशदप्रभाजालोल्लासोपहत सकलावद्यतमसे जगज्जन्मस्थेम प्रलयरचनाशीलवपुषे नमो शेषाम्नाय स्मृतिहृदयदीप्ताय हरये येन प्रादुरभाविभूमिवलये विस्तारिगोसन्ततिः प्राबोधिश्रुतिपङ्कजं करुणया प्रकाशितत्वं परं ध्वान्तं ध्वंसबलाजिसाधुनिकरश्चाकारि सन्मार्गगः तेन व्यासदिवाकरेण सततं मात्याजि मे मानसम् व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विशदे शक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावाद्यडमुकोऽपि वाग्मि जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिरः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसि भुवि अनुव्याख्याननलिने चञ्चरीकति मे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयम् परं श्रीमत्पूर्णप्रमतिगुरुकारुण्य सरणिं प्रपन्नामान्या स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीराः तं भजे वल्लभं ಶ್ರಿಯಃ. ಇದುವರೆಗೆ ವೈಶೇಷಿಕರು ಮತ್ತೆ ನೈಯಾಯಿಕರು ಮತ್ತೆ ಈ ಪತಂಜಲಿಯ ಯೋಗಶಾಸ್ತ್ರದ ಪ್ರಕಾರ ಇವರೆಲ್ಲ ಏನ್ ಹೇಳ್ತಾರೆ ಅನ್ನುವ ಸಿದ್ಧಾಂತವನ್ನ ಹೇಳ್ತಾ ಇದ್ರು. ಇದಾದ್ಮೇಲೆ ಇಲ್ಲಿ ಇವ್ರದ್ದು ಯಾಕೆ ಮತ ಸರಿ ಇಲ್ಲ ಅನ್ನೋ ವಿಷಯದ ಬಗ್ಗೆ ಈಗ ಬರ್ತಾ ಇದೆ. ಈಗ 181ನೇ ಸುಧಾಮೂಲ ಆಗಿತ್ತು. ಈಗ 182ನೇದ್ರಲ್ಲಿ ವಿವರಣೆ ಎಲ್ಲ ಆಗಿತ್ತು. ಕೊನೆಯಾಗ ಇದೀವಿ 182ನೇ ಸುಧಾಮೂಲದಲ್ಲಿ. ಅಥ ಕಥಂ ಅನುಪಪನ್ನ ಭಾಷಿಣ ಇತ್ಯತ ಆಹ ಈಶಸ್ಯ ಇತಿ. ಇವರೆಲ್ಲ ಯಾಕೆ ಸರಿ ಹೇಳಲಿಲ್ಲ? ದೇವರ ಪ್ರಸಾದವನ್ನು ಒಪ್ಪಿದಾರಲ್ಲ, ಮೋಕ್ಷ ಬೇಕು ಅಂತ ಆದ್ರೆ ದೇವರ ಪ್ರಸಾದ ಬೇಕು, ಒಪ್ಪಿದಾರಲ್ಲ. ಅಂದ್ರೆ ಮುಕ್ತಿಂ ಬ್ರುವಾಣ ಅಪ್ಯಾಹು ಈಶಸ್ಯ ಪ್ರಸಾದತಃ. ದೇವರ ಪ್ರಸಾದವನ್ನು ಒಪ್ಪಿ ಮುಕ್ತಿಯನ್ನ ಒಪ್ಪಿದ್ರು ಇವ್ರು ಹೇಳಿದ್ ಸರಿ ಇಲ್ಲ. ಯಾಕೆ ಅಂದ್ರೆ ಕಿಂಚಿತ ಯುಕ್ತ ಮಾಹು, ಸ್ವಲ್ಪ ಸರಿ ಇಲ್ಲ. ಅಂದ್ರೆ ನಮ್ಮ ಸಿದ್ಧಾಂತಕ್ಕೆ ಇವ್ರ ಹತ್ರ ಇರಬಹುದು ಕೆಲವು ಅಂಶದಲ್ಲಿ, ಆದ್ರೂ ಈಶ ಪ್ರಸಾದತಃ ಮುಕ್ತಿಂ ಬ್ರುವಾಣಾಹ ಅಪಿ, ಈಶ ಪ್ರಸಾದದಿಂದ ಅಂದ್ರೆ ದೇವರ ಅನುಗ್ರಹದಿಂದ ಮೋಕ್ಷ ಸಿಗತ್ತೆ ಅಂತ ಇವ್ರು ಹೇಳ್ತಾ ಇದ್ರು. ಕಿಂಚಿತ್ ಅಯುಕ್ತಂ, ಸ್ವಲ್ಪ ಎಡವಿದ್ದಾರೆ. ಆದ್ರಿಂದ ಯತಃ ಅತಃ ಅನುಪಪನ್ನ ಭಾಷಣ, ಯಾವ ಕಾರಣದಿಂದ ಹೀಗೆ ಎಡವಿದಾರೋ ಆ ಕಾರಣದಿಂದ ಇವ್ರು ಹೇಳಿದ್ದು ಸರಿ ಇಲ್ಲ ಅಂತ ಹೇಳಿದ್ರು. ಇಷ್ಟು ಬಂತು. ಹಾಗಾದ್ರೆ ಏನ್ ಸರಿ ಇಲ್ಲ ಅನ್ನೋದನ್ನ ಮುಂದಿನ ಪ್ಯಾರಾದಿಂದ ಆರಂಭಿಸಿ ಪ್ರತಿಯೊಂದನ್ನು ಯಾಕೆ ಸರಿ ಇಲ್ಲ, ಇವ್ರು ಎಲ್ಲಿ ತಪ್ಪಿದ್ದಾರೆ ಅನ್ನೋದನ್ನ 3 ಸಿದ್ಧಾಂತದ ಪ್ರಕಾರ ಅಂದ್ರೆ ವೈಶೇಷಿಕರು, ನೈಯಾಯಿಕರು ಮತ್ತೆ ಪತಂಜಲಿಯ ಅನುಯಾಯಿಕರು ಎಲ್ಲಿ ಎಡವಿದ್ದಾರೆ ಅಂತ ಹೇಳಿ ಅದನ್ನ ವಿಸ್ತಾರವಾಗಿ ತಿಳಿಸ್ತಾರೆ. ಈಗ ಟಿಪ್ಪಣಿ ವಿಷಯಕ್ಕೆ ಹೋಗೋಣ. ಈ ಸುಧಾಮೂಲದ ಟಿಪ್ಪಣಿ ವಿಷಯಕ್ಕೆ ಪ್ರಮಾಣಾದಿ ಷೋಡಶ ಪದಾರ್ಥ ಇತಿ. ವೈಶೇಷಿಕರೇನು ಒಪ್ಪಿದ್ದಾರೆ? 16 ಪದಾರ್ಥಗಳ ಬಗ್ಗೆ ತಿಳಿದಾಗ ಮೋಕ್ಷಕ್ಕೆ ಹೋಗ್ತಾನೆ.
ಹಾಗಾದ್ರೆ ತತ್ವಜ್ಞಾನ ಬೇಕು. ಎಷ್ಟರ ಬಗ್ಗೆ? 16 ಪದಾರ್ಥಗಳ ಬಗ್ಗೆ. ಏನಿದು 16 ಪದಾರ್ಥ? ಯಾವುದು? ನಾನೊಂದು ಸೂತ್ರವನ್ನ ನೆನೆ ದಿವಸ ಹೇಳಿದೆ ಪಾಠದಲ್ಲಿ. ಆ ಸೂತ್ರ ನಮಗೆ ಸೂತ್ರ ರೂಪದಲ್ಲಿ ಸಿಗದೆ ಹೋದ್ರೆ ಆ ಪದಾರ್ಥ ಯಾವುದು ಅಂತ ಇಲ್ಲಿ ಪರಿಮಾಣ ಟಿಪ್ಪಣಿಯಲ್ಲಿ ಕೊಟ್ಟಿದ್ದಾರೆ. ಅದನ್ನು ನೋಡಿ. ಪ್ರಮಾಣಾದಿ ಷೋಡಶ ಪದಾರ್ಥಗಳು ಯಾವುದು? 16 ಪದಾರ್ಥ ಯಾವುದು? ಪ್ರಮಾಣ, ಪ್ರಮೇಯ, ಸಂಶಯ, ಪ್ರಯೋಜನ, ದೃಷ್ಟಾಂತ, ಸಿದ್ಧಾಂತ, ಅವಯವ, ತರ್ಕ, ನಿರ್ಣಯ, ವಾದ, ಜಲ್ಪ, ವಿತಂಡ, ಹೇತ್ವಾಭಾಸ, ಛಲ, ಜಾತಿ, ನಿಗ್ರಹ, ಸ್ಥಾನ, ರೂಪ, ಷೋಡಶ ಪದಾರ್ಥ 16. ಅದಿಷ್ಟು ಏನಿದೆ ಅದನ್ನ ಫುಲ್ ಹೇಳಿದ್ದಾರೆ. ಪ್ರಮಾಣಗಳ ಬಗ್ಗೆ ನಮಗೆ ಗೊತ್ತಿದೆ. ಪ್ರತ್ಯಕ್ಷ, ಅನುಮಾನ, ಇದು ಪ್ರಮಾಣಗಳು. ಪ್ರಮೇಯ ಅಂತ ಹೇಳಿದ್ರೆ ತಿಳಿಯೋ ವಿಷಯಗಳು. ಈಗ ಹಗ್ಗವ ನೋಡಿ ಹಾವು ಅಂತ ತಿಳಿದು ಬಿಟ್ರೆ ಅದು ಪ್ರಮೇಯ ಅಲ್ಲ, ಹಾವು ಪ್ರಮೇಯ ಅಲ್ಲ. ಆದ್ರೆ ಹಗ್ಗವನ್ನ ಹಗ್ಗ ಅಂತ ತಿಳಿದುಕೊಂಡ್ರೆ ಸರಿಯಾಗಿ ಅದನ್ನ ಪ್ರಮೇಯ ಅಂತ ಕರೀತಾರೆ. ಹಾಗಾಗಿ ಪ್ರಮೇಯ ಜ್ಞಾನ ಬಹಳ ಮುಖ್ಯ. ಭಾಗವತದಲ್ಲಿ ಪ್ರಮೇಯ ಜ್ಞಾನ ಮುಖ್ಯ, ಪ್ರಮಾಣ ಜ್ಞಾನ ಮುಖ್ಯ ಅಂತ ಅದನ್ನು ಹೇಳೋದಿದೆ. ಆದ್ರೆ ಅದರ ಅರ್ಥ ಸ್ವಲ್ಪ ಬೇರೆ. ಪ್ರಮಾಣ, ಪ್ರಮೇಯ ಅನ್ನೋದಕ್ಕೆ ಸರಳವಾದ ಅರ್ಥ ಇಷ್ಟು. ಪ್ರಮೇಯ ಅಂದ್ರೆ ನಾವು ತಿಳಿಯೋ ವಸ್ತು, ಸರಿಯಾಗಿ ತಿಳಿಯುವಂತಹ ವಸ್ತು, ಅದನ್ನ ಪ್ರಮೇಯ ಅಂತ ಕರೀತಾರೆ. ಸರಿಯಾಗಿ ತಿಳಿಬೇಕಾದ್ರೆ ವಸ್ತು ನಮ್ಗೆ ಪ್ರಮಾಣ ಸರಿಯಾಗಿರ್ಬೇಕು ನಮ್ಮ ಹತ್ರ, ಅದನ್ನ ಪ್ರಮಾಣ ಅಂತ ಕರೆಯೋದಷ್ಟೇ. ನಮಗ್ ಸಾಧನ ಸರಿಯಾಗಿರ್ಬೇಕು ಅಂತ ಅಭಿಪ್ರಾಯ. ಹಾಗಾದ್ರೆ ಪ್ರಮಾಣ ಆಯ್ತು, ಪ್ರಮೇಯ ಆಯ್ತು, ಇದ್ರ ಬಗ್ಗೆ ಚೆನ್ನಾಗಿ ಜ್ಞಾನ ಇರ್ಬೇಕು. ಅದಕ್ಕೋಸ್ಕರನೇ ಯಾವುದೇ ಶಾಸ್ತ್ರ ತಗೊಳ್ಳಿ, ಆ ಶಾಸ್ತ್ರಕಾರರು ಪ್ರತ್ಯಕ್ಷ ಅಂದ್ರೆ ಏನು, ಅನುಮಾನ ಅಂದ್ರೆ ಏನು, ಶಬ್ದ ಪ್ರಮಾಣ ಅಂದ್ರೆ ಏನು, ಅಪೌರುಷೇಯವಾದ ವೇದ, ಬೇರೆ ಶಾಸ್ತ್ರ, ಹೀಗೆ ಸಾಮಾನ್ಯವಾಗಿ ಎಲ್ಲಾ ಶಾಸ್ತ್ರಗಳಲ್ಲಿ ಇಂಥ ವಿಷಯಗಳು ಬಂದೇ ಬರುತ್ತೆ. ಯಾಕೆ? ಅವುಗಳ ಜ್ಞಾನ ಆಗೋವರೆಗೂ ನಮ್ ಜಗತ್ತಿನ ಬಗ್ಗೆ ಸರಿಯಾಗಿ ಪರಿಚಯ ಆಗಲ್ಲ, ಶಾಸ್ತ್ರದ ವಿಷಯಗಳು ಅರ್ಥ ಆಗಲ್ಲ. ಹಾಗಾಗಿ ಆ ಪ್ರಮಾಣ ಅಂತ ತುಂಬಾ ಒತ್ತನ್ನು ಹೇಳ್ತಾರೆ. ಅದಕ್ಕೆ ಜಯತೀರ್ಥರ ಪ್ರಮಾಣ ಪದ್ಧತಿ, ಮಧ್ವಾಚಾರ್ಯರ ಪ್ರಮಾಣ ಲಕ್ಷಣ ಗ್ರಂಥ, ಇದೆಲ್ಲ ಅಧ್ಯಯನ ಯಾಕೆ ಮಾಡ್ಬೇಕು ಅಂದ್ರೆ ಪ್ರಮಾಣಗಳ ಬಗ್ಗೆ ಸರಿಯಾಗಿ ಪರಿಚಯ ಆಗುತ್ತೆ. ನಾವೇನ್ ಅನ್ಕೊಂಡಿದೀವಿ, ನಮ್ಗೆ ಜ್ಞಾನೇಂದ್ರಿಯಗಳ ಬಗ್ಗೆ, ಕರ್ಮೇಂದ್ರಿಯಗಳ ಬಗ್ಗೆ ಪರಿಚಯ ಇದೆ ಅಂತ. ವಸ್ತುತ ಸರಿಯಾಗಿಲ್ಲ. ಜ್ಞಾನೇಂದ್ರಿಯಗಳು ಹೇಗೆ ಕೆಲಸ ಮಾಡುತ್ತೆ, ಆ ಜ್ಞಾನೇಂದ್ರಿಯಗಳಿಂದ ಒಬ್ಬ ವ್ಯಕ್ತಿ ಹೇಗೆ ಜ್ಞಾನವನ್ನ ಪಡಿತಾನೆ, ಕಣ್ಣಲ್ಲಿ ಏನ್ ದೋಷಗಳಿರಬಾರ್ದು, ಯಾವ ದೋಷಗಳಿದ್ದಾಗ ಯಾವ ತರ ಜ್ಞಾನ ಬರುತ್ತೆ, ಹೀಗೆ ತುಂಬಾ ಚೆನ್ನಾಗಿ ಶಾಸ್ತ್ರದಲ್ಲಿ ನಿರ್ಣಯ ಮಾಡಿಕೊಟ್ಟಿದ್ದಾರೆ. ಶಾಸ್ತ್ರದ ವಿಚಾರ ಅಲ್ಲ, ನಿರ್ಣಯ ಮಾಡಿ ಕೊಟ್ಟಿದ್ದಾರೆ, ಇದು ಹೀಗೆ ಅಂತ. ಈ ರೀತಿ ಶಾಸ್ತ್ರಗಳ ವಿಷಯ ಬಹಳಷ್ಟಿದೆ. ಅದನ್ನೆಲ್ಲ ಪ್ರಮಾಣ ಚರ್ಚೆಯಲ್ಲಿ ಸೇರಿಸ್ತಾರೆ. ಹಾಗಾಗಿ ಪ್ರಮಾಣ, ಪ್ರಮೇಯ ಮತ್ತೆ ಸಂಶಯ. ಸಂಶಯ ಇಲ್ಲದೆ ಹೋದ್ರೆ ಹೇಗೆ ಒಂದು ವಸ್ತುವಿನ ಬಗ್ಗೆ ತಿಳಿಯಕ್ ಸಾಧ್ಯ? ಯಾವುದೇ ಒಂದು ಬ್ರಹ್ಮಸೂತ್ರ ತಗೊಂಡು ಸಂಶಯ ತೋರಿಸ್ತಾರೆ. ಆಮೇಲೆ ಪ್ರಯೋಜನನೂ ಬೇಕು, ಒಂದು ದೃಷ್ಟಾಂತ ಕೊಡ್ಬೇಕು. ಅದನ್ನೆಲ್ಲ ಹೀಗೆ ಬಂತು. ಸಿದ್ಧಾಂತ, ಅವಯವ ಅಂತ ಹೇಳ್ತಾರೆ ಇವರು. ಅವಯವಗಳು ಅಂದ್ರೆ ಈಗ ಒಬ್ಬ ವ್ಯಕ್ತಿಗೆ ಮನೆಯಿಂದ ಹೊರಗಡೆ ಆನೆ ಇದೆ ಅಂತ ಅವನಿಗೆ ಗೊತ್ತಾಗೋ ಹಾಗೆ ನಾವು ಮಾಡ್ಬೇಕು. ಅದಕ್ಕೆ ಏನ್ ಮಾಡ್ತೀವಿ, ಒಂದು ಅನುಮಾನ ಹೇಳ್ತೀವಿ. ನೋಡು ಹೊರಗಡೆ ಆನೆ ಇದೆ, ಯಾಕಂದ್ರೆ ಆತರ ಶಬ್ದ ಮಾಡ್ತಾ ಇದೆ, ಆನೆ ಶಬ್ದನೇ, ಬೇರೆ ಪ್ರಾಣಿಗಳ ಶಬ್ದ ಅಲ್ಲ. ಅವ್ನಿಗೆಲ್ಲ ಬಿಡಿಸಿ ಬಿಡಿಸಿ ಹೇಳ್ಬೇಕು. ಅವಯವ ಒಂದೊಂದೇ ಭಾಗಗಳನ್ನ ಬಿಡಿಸಿ ಬಿಡಿಸಿ 5 ಅಂತ ಹೇಳ್ತಾರೆ. ಅಂದ್ರೆ ಪಕ್ಷ, ಸಾಧ್ಯ, ಹೇತು, ದೃಷ್ಟಾಂತ ಅಂತೆಲ್ಲ ಇದೆ. ಪರ್ವತೋ ವನ್ಯಮಾನ್ ಧೂಮಾತ್ ಯತ್ರ ಯತ್ರ ಧೂಮಃ ತತ್ರ ತತ್ರ ವನ್ಯಃ ಯಥಾ ಮಹಾನಸಂ ಅಂತೆಲ್ಲ ಏನಿದೆಯಲ್ಲ, ಇದು 5 ಹೇಳ್ಬೇಕು. ಅದನ್ನ ಶಾಸ್ತ್ರಕಾರರು ಪ್ರತಿಜ್ಞಾ, ಹೇತು, ಉದಾಹರಣ, ಉಪನಯ, ನಿಗಮನ ಅಂತ ಶಬ್ದದಿಂದ ಕರೀತಾರೆ. 5 ಅವಯವ ಬೇಕು. ಇದು ಹಿಂದೆ ಸಂಧ್ಯಾಧಿಕರಣದಲ್ಲಿ ವಿಸ್ತಾರವಾಗಿ ವಿವರಣೆ ಮಾಡಿದ್ದೇನೆ. ಪ್ರತಿಜ್ಞೆ ಮಾಡ್ಬೇಕು ಮೊದಲು, ಆಮೇಲೆ ಅದಕ್ಕೆ ಕಾರಣ ಸರಿಯಾಗಿ ಕೊಡ್ಬೇಕು. ಇವಾಗ ಇವನ್ ಬುದ್ಧಿವಂತ ಅಂತ ಎಲ್ರು ಮುಂದೆ ಜೋರಾಗಿ ಹೇಳ್ಬಿಡು. ಪ್ರತಿಜ್ಞೆ ಮಾಡ್ಬಿಟ್ಟ, ಸಭೆಯಲ್ಲಿ ಇವನ್ ಬುದ್ಧಿವಂತ ಅಂತ ಒಬ್ಬರ ಬಗ್ಗೆ ಹೊಗಳಾಯ್ತು. ಅವನು ಇನ್ನೊಂದ್ ಸಭೆಯಲ್ಲಿ ಪೆದ್ದ ತರದು ಮಾತಾಡ್ಬಿಟ್ಟಿದ್ದಾನೆ, ಸಿಗಾಕೊಂಡ್ಬಿಟ್ಟಿದ್ದಾನೆ ಎಲ್ಲ. ಇವನ್ ಈ ಕಡೆ ಬುದ್ಧಿವಂತ ಅಂತ ಪ್ರತಿಜ್ಞೆ ಮಾಡ್ಬಿಟ್ಟಿದ್ದಾನೆ, ಒಂದ್ ಸಭೆಯಲ್ಲಿ ಹೊಗಳು ಬಿಟ್ಟ. ಅವಾಗ ಏನ್ ಮಾಡ್ಬೇಕು? ಅನಿವಾರ್ಯ, ಇಲ್ಲ ಇಲ್ಲ ಅವ್ನು ಪೆದ್ದತನ ಅಲ್ಲ, ಅವ್ನ್ ಜಾಣತನ ಅದು ಅಂತ ಮತ್ ಸಮರ್ಥನೆ ಮಾಡ್ಲೇಬೇಕು, ಅವ್ನ ಬಗ್ಗೆ ಮಾತಾಡ್ಲೇಬೇಕು. ಅದಕ್ಕೆ ಕಾರಣ ಸರಿ ಕೊಡ್ಬೇಕು. ಪ್ರತಿಜ್ಞೆ ಮಾಡಿದ್ಮೇಲೆ ಅದಕ್ಕೆ ಕಾರಣ ಸರಿ ಕೊಡ್ಬೇಕು. ಎರಡನೇದು ಪ್ರತಿಜ್ಞಾ, ಮೊದಲನೇ ಅವಯವ. ಎರಡನೇದು ಈ ಹೇತು ಅಂತ ಕರಿತೀವಿ. ಮೂರನೇದು ಉದಾಹರಣೆ ಕೊಡ್ಬೇಕು. ಉದಾಹರಣೆ ಕೊಡ್ತಾ ಇದ್ರೆ, ಬರೀ ಕಾರಣ ಕೊಡ್ತಾ ಇದ್ರೆ ಯಾರು ನಂಬಲ್ಲ. ತೋರ್ಸಿ, ಎಕ್ಸಾಂಪಲ್ ಬೇಕಲ್ಲ, ಹೀಗಿದೆಯಾ ಅದನ್ನ ಒಪ್ಪಬಹುದು. ಅದನ್ನ ಪರ್ವತದಲ್ಲಿ ಬೆಂಕಿ ಇದೆ, ಯಾಕೆ ಹೊಗೆ ಇರೋದನ್ನ ಒಂದು ಉದಾಹರಣೆ ಕೊಡಿ. ಎಲ್ಲೆಲ್ಲಿ ಹೊಗೆ ಇದೆ ಅಲ್ಲಿ ಧೂಮ ಇರ್ಲಿಕ್ಕೆ, ಎಲ್ಲೆಲ್ಲಿ ಹೊಗೆ ಇದೆ ಅಲ್ಲಿ ಬನ್ನಿ ಇರ್ಲಿಕ್ಕೆ ಒಂದು ಉದಾಹರಣೆ ಕೊಡಿ. ಆಗ ಮಹಾನಸ, ಯಾಗಶಾಲೆ ಅಂತೆಲ್ಲ ಉದಾಹರಣೆ ಕೊಡ್ತೀವಿ. ಹೀಗೆ ಪ್ರತಿಜ್ಞಾ, ಹೇತು, ಉದಾಹರಣ. ಆಮೇಲೆ ಉಪನಯ ಅಂತ ಒಂದು ಭಾಗ ಬರುತ್ತೆ. ಉಪನಯ ಅಂದ್ರೇನು? ಉದಾಹರಣೆ ಕೊಟ್ಮೇಲೆ ಏನಾಯ್ತು? ಹಾಗಾದ್ರೆ 2 ವಸ್ತುಗಳಿಗೆ ವ್ಯಾಪ್ತಿ ಇದೆ ಅಂತ ಆಯ್ತು, ನಿಯಮ ಇದೆ. ಆ ನಿಯಮ ಪ್ರಕೃತದಲ್ಲಿ ಅಪ್ಲೈ ಆಗತ್ತೆ ಅಂತ ತೋರಿಸ್ಬೇಕು, ಅದು ಉಪನಯ.
ನಿಗಮನ ಅಂದ್ರೆ ಎಂಟು ಕೊನೆಗೇನು ಒಟ್ಟಾಗಿ ಏನಾಯ್ತು ಈಗ ಪರ್ವತೋ ವನ್ಯವಾನ್ ಇವನು ಬುದ್ಧಿವಂತ ಕೊನೆಗೆ ಇಷ್ಟೇ ನಿರ್ಧಾರ ಆಗಿತ್ತು. ಈ ತರ ಒಂದು ವಿಷಯವನ್ನ ಬೇರೆಯವ್ರಿಗೆ ಒಪ್ಪಿಸ್ಬೇಕು ಅಂತ ಆದ್ರೆ 5 ಅವಯವಗಳು ಬೇಕೇ ಬೇಕು ಅಂತ ವೈಶೇಷಿಕರ ಸಿದ್ಧಾಂತ ಅದ್ರ ಪ್ರಕಾರ ಇಲ್ಲಿ ಹೇಳಿದ್ದಾರೆ. ನೈಯಾಯಿಕರ ಸಿದ್ಧಾಂತವು ಕೂಡ. ಇದು ಗೌತಮರ ಸೂತ್ರ ಅಲ್ಲಿ ಬಂದ ವಿಷಯ. ಇನ್ನು ತರ್ಕ ಅಂದ್ರೆ ನಾವು ಸಾಮಾನ್ಯವಾಗಿ ಲೋಕದಲ್ಲಿ ತರ್ಕ ಮಾಡ್ಬೇಡ ಜಾಸ್ತಿ ಅಂತ ಹೇಳ್ತಾರೆ. ಯಾಕಂದ್ರೆ ದೇವರನ್ನ ತರ್ಕದಿಂದ ತಿಳ್ಕೊಳ್ಲಿಕ್ಕೆ ಆಗಲ್ಲ. ಶಾಸ್ತ್ರ ಏನ್ ಹೇಳ್ತಾ ಇದೀವಿ ಅದು ನಂಬಬೇಕಷ್ಟೇ, ಜಾಸ್ತಿ ವಿಚಾರ ಮಾಡ್ಲಿಕ್ಕೆ ಹೋಗ್ಬಾರ್ದು, ತರ್ಕ ಜಾಸ್ತಿ ಮಾಡ್ಬಾರ್ದು, ವಿತಂಡ ಮಾಡ್ಬಾರ್ದು ಅಂತ ಹೇಳ್ತೀವಲ್ಲ, ವಿತಂಡ ತರ್ಕ ಇದು ಅಂತ. ಇಲ್ಲಿ ತರ್ಕ ಅಂದ್ರೆ ಏನಂತ, ಈಗ ಪರ್ವತೋ ವನ್ಯಮಾನ್ ಧೂಮಾತ್ ಅಂತ ಹೇಳ್ತೀವಿ. ಅಂದ್ರೆ ಧೂಮ ಇದೆ, ಹಾಗಾಗಿ ವನ್ಯ ಪರ್ವತದಲ್ಲಿ ಇರಲೇಬೇಕು. ಒಬ್ಬ ಪ್ರಶ್ನೆ ಮಾಡ್ದ, ಧೂಮ ಅಸ್ತು ವನ್ಯ ಮಾಸ್ತು, ಹೊಗೆ ಕಾಣ್ತಾ ಇದೆಯಪ್ಪ ಅದಿರ್ಲಿ, ಕಾಣ್ತಾ ಇರೋ ಬೆಂಕಿ ಯಾಕೆ ಒಪ್ಬೇಕಲ್ಲಿ? ಕಣ್ಣಿಗೆ ಏನ್ ಕಾಣುತ್ತೋ ಅದನ್ನ ಒಪ್ಕೊಳ್ಳಿ. ದೇವ್ರ ಕಣ್ಣಿಗೆ ಕಾಣ್ತಾನ ಇಲ್ಲ, ಮತ್ ಕಣ್ಣಿಗೆ ಕಾಣ್ದಿದ್ರು ಯಾಕೆ ಒಪ್ಕೊಳ್ಬೇಕು ದೇವ್ರನ್ನ? ಚಾರ್ವಾಕರ ಪ್ರಶ್ನೆ ಮಾಡ್ತಾರಲ್ಲ ಹಾಗೆ ಇವರು ಪ್ರಶ್ನೆ. ಪಿಶಾಚಿಯಲ್ಲಿ ಯಾಕೆ ಒಪ್ಬೇಕು? ಕಣ್ಣು ಕಾಣುತ್ತಾ? ಕಂಡ್ರೆ ಒಪ್ಕೊಳ್ಳಿ, ಕಾಣ್ತಾನ ಒಪ್ಪೋದ್ ಬೇಡ, ನಿಮ್ ಭ್ರಮೆ ಅಷ್ಟೇ ಅಂತ ಕೆಲವರು ನಾಸ್ತಿಕರು ವಾದ ಮಾಡ್ತಾರೆ. ದೇವ್ರ ಬಗ್ಗೆ ಆಗ್ಲಿ ದೆವ್ವಗಳ ಬಗ್ಗೆ ಆಗ್ಲಿ ಒಟ್ಟು ಹೇಳ್ತಾರೆ. ಹಾಗಾದ್ರೆ ಯಾವುದು ಕಣ್ಣಿಗೆ ಗೋಚರನೋ ಅದು ಅಷ್ಟೇ ಇರೋದು, ಮಿಕ್ಕಿದ್ ಯಾವುದು ಇಲ್ಲ. ಹೀಗೆ ಕಣ್ಣಿಗೆ ಪರ್ವತ ನೋಡಿದಾಗ ಅಲ್ಲಿ ಹೊಗೆ ಕಾಣ್ತಾ ಇದೆ, ಏನು ಬಗೆ ಮೇಲೆ ಕಾಣ್ತಾ ಇದೆ, ಹಾಗ ಆಕಾಶ ಮಾರ್ಗಕ್ಕೆ ಹೋಗ್ತಾ ಇದೆ ಹೊಗೆ ಅಷ್ಟು ಜೋರಾಗಿ. ಇವಕ್ಕೆ ಬೆಂಕಿ ಕಾಣ್ತಾ ಇಲ್ಲ, ಹೊಗೆ ಕಾಣ್ತಾ ಇರೋದ್ರಿಂದ ಇಲ್ಲಿ ಬೆಂಕಿ ಬೇಡ ಅಂದ್ರೆ ಒಳ್ಳೆ ಕಥೆ ಆಯ್ತಲ್ಲ. ಅಲ್ಲಿ ಹೊಗೆ ಆಡ್ತಾ ಇದೆ ಅರ್ಥ ಬೆಂಕಿ ಇರಲೇಬೇಕು ಅಂತ ಅರ್ಥ. ಎತ್ರ ಧೂಮಸ್ತತ್ರ ಬನ್ನಿ ಅಂತ ತಾತ್ಪರ್ಯ. ಇದು ತರ್ಕ. ಏನ್ ತರ್ಕ ಅಂದ್ರೆ, ಒಂದ್ ವೇಳೆ ನೀನು ಧೂಮ ಅಸ್ತು ವನ್ಹಿರ್ಮಾಸ್ತು ಅಂತ ಹೇಳ್ತೀಯ ಅಂದ್ರೆ ಅವಾಗ ನಾನು ಹೇಳ್ತೀನಿ ಧೂಮ ಹುಟ್ಟಿದ್ದೇ ಬೆಂಕಿ ಅಂತ. ಧೂಮ ಎಲ್ಲಿ ಬೆಂಕಿ ಬೇಡ ಅಂದ್ರೆ ಇದು ಹೇಗಾಯ್ತು ಅಂದ್ರೆ, ಮಗ ಎಲ್ಲಿ ತಂದೆ ಬೇಡ ಅಂದ್ರೆ, ಮಗ ಆಗಿದ್ದಾನೆ ಸಂತಾನ ಆಗಿದೆ ಅಂದ್ರೆ ತಂದೆ ಇರ್ಲೇಬೇಕಲ್ಲ. ತಂದೆ ಇಲ್ದೆ ಹೇಗೋ ಒಂದು ತಂದೆಯ ವ್ಯಾಪಾರ ಇರ್ಲೇಬೇಕು. ಅದ್ರ ಮುಂದೆನೂ ಹೇಳ್ತಾರೆ, ಒಂದು ಬ್ರಹ್ಮಸೂತ್ರದ 2ನೇ ಅಧ್ಯಾಯ ಏನಿದೆ, ಆ 2ನೇ ಅಧ್ಯಾಯದಲ್ಲಿ 2ನೇ ಪಾದ ಸಮಯ ಪಾದ ಅಂತ ಬರುತ್ತೆ. ಅದು ಹಿಂದೆನೂ ಸುಮಾರು ಸರಿ ಹೇಳಿರ್ತೇನೆ. ಈ ದರ್ಶನಗಳು ಜೈನ ಬೌದ್ಧ ಅಂತೆಲ್ಲ ಇದೆಯಲ್ಲ, ಅದೇ ತರ ಶಾಕ್ತ ದರ್ಶನ ಅಂತ ಇದೆ. ಅಂದ್ರೆ ಶಕ್ತಿ ದೇವಿ ಅಂದ್ರೆ ಆದಿ ಶಕ್ತಿ ಅಂತ, ಆದಿಶಕ್ತಿಯೇ ಸರ್ವೋತ್ತಮಳು ಅಂತ ದೇವ್ರ ಮತ. ಅವರು ತ್ರಿಮೂರ್ತಿಗಳನ್ನು ಒಪ್ಪಲ್ಲ. ಬ್ರಹ್ಮ ವಿಷ್ಣು ಮಹೇಶ್ವರ 3 ಜನನು ಶ್ರೇಷ್ಠ ಅಲ್ಲ. ಈ 3 ಜನನು ಕೂಡ ಒಬ್ಬಳ ಕಾಲ್ನಲ್ಲಿ ಬಿದ್ದಿರ್ತಾರಂತೆ. ಹಂಗ ಹೇಳ್ತಾರೆ. ಅವಳು ಯಾರು ಅಂದ್ರೆ ಆದಿಶಕ್ತಿ, ಅಂದ್ರೆ ಲಕ್ಷ್ಮೀ ಸ್ಥಾನ. ಆ ಶಕ್ತಿ ಇದೆಯಂತೆ ಆದಿಶಕ್ತಿ. ಯಾಕೆಂದ್ರೆ ಬ್ರಹ್ಮದೇವರು ಶಕ್ತಿ ಇಲ್ಲದೆ ಏನ್ ಮಾಡ್ತಾರೆ? ಯಾವ ಕೆಲಸ ಮಾಡ್ಲಿಕ್ಕೆ? ಎಲ್ರೂ ಕೂಡ ಶಕ್ತಿ ಬೇಕೇ ಬೇಕಾದ್ರೆ. ಶಕ್ತಿ ಇಲ್ಲದೆ ಯಾರಿದ್ದಾರೆ ಜೀವನದಲ್ಲಿ? ಶಕ್ತಿ ಇಲ್ಲ ಅಂದ್ರೆ ತಿರ್ಲಿಕ್ಕಾಗಲ್ಲ, ಶಕ್ತಿ ಇಲ್ಲ ಅಂದ್ರೆ ಓಡಾಡ್ಲಿಕ್ಕಾಗಲ್ಲ, ಶಕ್ತಿ ಇಲ್ಲ ಅಂದ್ರೆ ಮಾತಾಡ್ಲಿಕ್ಕಾಗಲ್ಲ. ಬ್ರಹ್ಮದೇವರಿಗೆ ಶಕ್ತಿ ಇಲ್ಲ ಅಂದ್ರೆ ಸೃಷ್ಟಿ ಮಾಡ್ಲಿಕ್ಕಾಗಲ್ಲ. ದೇವರಿಗೆ ವಿಷ್ಣುವಿಗೆ ಶಕ್ತಿ ಇಲ್ಲ ಅಂದ್ರೆ ಕಾಪಾಡ್ಲಿಕ್ಕಾಗಲ್ಲ. ರುದ್ರದೇವರಿಗೆ ಶಕ್ತಿ ಇಲ್ಲ ಅಂದ್ರೆ ಸಂಹಾರ ಮಾಡ್ಲಿಕ್ಕಾಗಲ್ಲ ಅಂತೆಲ್ಲ ವಾದ ಮಾಡೋರಿದ್ದಾರೆ. ಕೊನೆಗೆ ಆದಿಶಕ್ತಿ ಶ್ರೇಷ್ಠ ಅಂತ. ಆಗೊಂದು ಪ್ರಶ್ನೆ ಮಾಡ್ತಾರಲ್ಲ ಜಯತೀರ್ಥರು, ಹಾಗೆ ಅನುವ್ಯಾಖ್ಯಾನದಲ್ಲಿ ಮಧ್ವಾಚಾರ್ಯ ನಿರೂಪಣೆ ಮಾಡ್ತಾ ಓಂ ಉತ್ಪತ್ತಿ ಸಂಭವಾದೋಂ ಅಂತ ಹೇಳ್ತಾರೆ. ನೋಡಿ, ಆ ಆದಿಶಕ್ತಿ ಬಂದಿದ್ ಯಾರಿಂದ? ಅಥವಾ ಆದಿಶಕ್ತಿಯಿಂದ ಈ ಜಗತ್ತಿನ ಸೃಷ್ಟಿ ಆಯ್ತು ಅಂತ ಹೇಳ್ತೀರಲ್ಲ, ಅದು 3 ಜನ ಬರ್ತಾರಲ್ಲಿ. ಅಣುವಾಮ, ಮಧ್ಯವಾಮ, ಮಹಾವಾಮ ಅಂತ 3 ಮತ ಇದೆ. ಅದ್ರ ತುಂಬಾ ಚೆನ್ನಾಗಿದೆ. 2ನೇ ಅಧ್ಯಾಯ 2ನೇ ಪಾದದಲ್ಲಿ ಮುಂದೆ ನಾವು ನೋಡ್ತೀವಿ. ಈ ಸಂದರ್ಭದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಕೇವಲ ಸ್ತ್ರೀಯಿಂದ ಸೃಷ್ಟಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಸ್ತ್ರೀ ಯಾಕೆ ಆಗ್ಬಾರ್ದು ಸೃಷ್ಟಿ? ಎಷ್ಟೋ ಕಡೆ ದೇವತಾ ಪುರುಷರಲ್ಲಿ ಹಾಗೆ ಸ್ತ್ರೀಯಿಂದ ಸೃಷ್ಟಿ ಆಗಿದೆಯಲ್ವಾ? ಋಷಿಗಳಲ್ಲಿ ಹಾಗೆ ಋಷಿಪತ್ನಿಯಲ್ಲಿ ನೇರವಾಗಿ ಸಂತಾನ ಆಗಿದೆಯಲ್ಲ? ಇಲ್ವಂತೆ. ಪುರುಷನ ಯಾವುದೋ ಒಂದು ವ್ಯಾಪಾರ ಇರ್ಲೇಬೇಕಂತೆ. ಪುರುಷನ ಯಾವುದೇ ಒಂದು ವ್ಯಾಪಾರ ಇಲ್ದೇನೆ ಕೇವಲ ಸ್ತ್ರೀಯಿಂದ ಸೃಷ್ಟಿಯನ್ನ ಒಪ್ಪಿಲ್ಲ ಶಾಸ್ತ್ರ. ಒಂದಾ ಪುರುಷನ ದರ್ಶನ ನೋಡೋದ್ರಿಂದಲೇ ಸೃಷ್ಟಿ. ಈಗ ಕುಂತಿದೇವಿಯನ್ನ ವಾಯುದೇವರು ಬಂದು ಸ್ಪರ್ಶ ಮಾಡಿದ್ರು ಅಷ್ಟೇ, ಸ್ಪರ್ಶ. ಭೀಮಸೇನ್ ದೇವರು ಅಲ್ಲಿ ಜನಿಸಿದ್ರು, ಈಗ ಇಂದ್ರದೇವರು, ಹೀಗೆ ಒಬ್ಬೊಬ್ರು ಬಂದ್ರು. ಅಲ್ಲಿ ಕೆಲವರು ದರ್ಶನದಿಂದಲೇ ಸೃಷ್ಟಿ ಮಾಡಿದ್ರು. ನೋಡಿದ್ರೆ ಸಾಕು, ಅಲ್ಲೊಂದು ಪುರುಷನ ದರ್ಶನ. ಇನ್ನು ಪುರುಷನ ಸ್ಪರ್ಶ, ಪುರುಷನ ಸಂಕಲ್ಪ. ಹೇಗೆ ಬ್ರಹ್ಮದೇವರು ಸಂಕಲ್ಪ ಮಾಡಿದ ಕೂಡ ಸೃಷ್ಟಿ ಆಗುತ್ತೆ. ಅದನ್ನ ಪುರುಷನಿಂದ ಹೀಗೆ ಸೃಷ್ಟಿ ಉಂಟು ನೇರವಾಗ್ಬೇಕಾದ್ರೆ. ಆದ್ರೆ ಸ್ತ್ರೀಯಿಂದ ಸೃಷ್ಟಿ ಆಗ್ಬೇಕು ಅಂತ ಆದ್ರೆ ಅದು ಪುರುಷನ ಅಪೇಕ್ಷೆ ಇದೆ ಅಂತ. ಇದು ದೇವತೆಗಳ ವಿಷಯದಲ್ಲೂ ಕೂಡ ಅಂತ ಹೇಳಿ ಹೀಗೆ ಒಂದು ಮಾತು ಬಂತು. ಅಲ್ಲಿ ಮಾತನ್ನ ಹೇಳಿ ಖಂಡನೆ ಮಾಡಿದ್ದಾರೆ. ಆದಿಶಕ್ತಿಯ
ಸರ್ವೋತ್ತಮತೆ ಇಲ್ಲ, ಅದನ್ನ ಒಪ್ಲಿಕ್ಕೆ ಬರಲ್ಲ ಅಂತ ಖಂಡನೆ ಮಾಡಿದ. ಇದನ್ನ ಯಾಕೆ ಬಂತು ಅಂದ್ರೆ ಈ ತರ್ಕ ಅಂತ ಬಂತಲ್ಲ, ಯದಿ ವನ್ಹಿರ್ನ ಸ್ಯಾತರಿ ಧೂಮೋಪಿನ ಸ್ಯಾತ್ ಅನ್ನೋದು ಹೇಗಾಯ್ತು ಅಂದ್ರೆ, ಧೂಮ ಹುಟ್ಟೋದೆ ವನ್ಹಿಯಿಂದ. ಧೂಮ ಇರ್ಲಿ ವನ್ನಿ ಬೇಡ ಅಂದ್ರೆ ಅದು ಹೇಗ್ ಸಾಧ್ಯ? ವನ್ನಿ ಇಲ್ಲದೆ ಧೂಮ ಹೆಂಗ್ ಹುಟ್ಟತ್ತೆ? ಅದೇ ತಂದೆ ಇಲ್ಲದೆ ಮಗ ಹೇಗೆ? ಮಗ ಇರ್ಲಿ ತಂದೆ ಬೇಡ ಅಂದ್ರೆ ಮತ್ ಅವನ ಹೆಂಗ್ ಬಂದ? ಆದ್ರಿಂದ ಏನಾಯ್ತು, ಜನಕ ಇಲ್ಲದೆ ಜನ್ಯ ಹೇಗೆ ಅಂತ ಪ್ರಶ್ನೆ ಶಾಸ್ತ್ರದಲ್ಲಿ. ಜನಕ ಅಂದ್ರೆ ಹುಟ್ಟಿಗೆ ಕಾರಣ, ಹುಟ್ಟಿಗೆ ಕಾರಣನಾದ ವ್ಯಕ್ತಿನೇ ಇಲ್ಲ ಅಂದ್ರೆ ಹುಟ್ಟೋ ವಸ್ತು ಹೇಗೆ, ಅದು ಹೇಗ್ ಸಾಧ್ಯ ಅಂತ ಪ್ರಶ್ನೆ. ಆದ್ರಿಂದ ಯದಿ ವನ್ಹಿರ್ನ ಸ್ಯಾತ್ ತರ್ಹಿ ಧೂಮೋಪಿನ ಸ್ಯಾತ್, ಒಂದ್ ವೇಳೆ ವನ್ನಿ ಇಲ್ಲ ಅಂದ್ರೆ ಧೂಮನು ಇರ್ಬಾರ್ದಿತ್ತು, ಆದ್ರೆ ಧೂಮ ಕಾಣ್ತಾ ಇದೆ, ಅದ್ರ ವನ್ನಿ ಇರ್ಲೇಬೇಕು ಅಂತ ಇದನ್ನ ತರ್ಕ ಅಂತ ಕರೀತಾರೆ. ಈ ತರ್ಕನು ಒಂದು ತತ್ವಜ್ಞಾನಕ್ಕೆ ಕಾರಣ ಅಂತ ಹೇಳ್ತಾರೆ. ಇನ್ನು ಮುಂದೆ ನಿರ್ಣಯ ಅಂತ ಇದೆ. ನಿರ್ಣಯ ಅಂದ್ರೆ ನಿಶ್ಚಯ, ವಾದ ಜಲ್ಪ ವಿತಂಡ ಅಂದ್ರೆ 3 ತರ ವಾದ ಕಥೆಗಳಿರುತ್ತೆ. ಕಥೆಗಳು ಅಂದ್ರೆ ಇದು ವಿದ್ವಾಂಸರು ಸೇರಿ ನಡೆಸುವ ಚರ್ಚೆ, ಅದಕ್ಕೆ ಕಥೆ ಅಂತ ಸಂಸ್ಕೃತದಲ್ಲಿ ಕರೀತಾರೆ. ಇದು ನಾವು ತಿಳ್ಕೊಂಡಿರೋ ಕಥೆ ಅಲ್ಲ, ಮಹಾಭಾರತ ಕಥೆ, ರಾಮಾಯಣ ಕಥೆ ಅಂತ ಹೇಳ್ತೀವಲ್ಲ ಆ ಕಥಾ ಬೇರೆ. ಈ ಮಧ್ವಾಚಾರ್ಯರು ಒಂದು ಗ್ರಂಥವನ್ನ ಬರೆದಿದ್ದಾರೆ, ಕಥಾಲಕ್ಷಣ ಅಂತ ಹೆಸರು ಗ್ರಂಥಕ್ಕೆ. ಕಥಾಲಕ್ಷಣ ಅಂದ್ರೆ ಕಥೆ ಅಂದ್ರೆ ವಾದ ಕಥೆ ಅಂತ ನೆನ್ಪಿಟ್ಕೊಳ್ಳಿ. ಕಥಾ ಅನ್ನೋದು ವಸ್ತುತಃ ಮನುಷ್ಯ ಅಂತ ಶಬ್ದ ಇದೆಯಲ್ಲ, ಕಾಮನ್, ಆ ತರ ಕಾಮನ್ ಶಬ್ದ ಕಥಾ ಅನ್ನೋದು. ಅದು ವಾದ ಕಥೆ, ಜಲ್ಪ ಕಥೆ, ವಿತಂಡ ಕಥೆ ಅಂತ 3 ತರ. ಗುರು ಶಿಷ್ಯರಿಗೆ ನಡೆಯೋದು ಅಥವಾ ಅದು ಸ್ನೇಹಿತರಿಗೆ ನಡೆಯೋದು ಚರ್ಚೆ, ಅದನ್ನ ವಾದ ಕಥೆ ಅಂತ ಕರೀತಾರೆ. ಈ ಜಲ್ಪ ಕಥೆ ಅಂದ್ರೆ ಪ್ರತಿವಾದಿ ಒಬ್ಬ ಇರ್ತಾನೆ, ಅವನ್ ಜೊತೆ ದುಡ್ಡುಗೋಸ್ಕರನೋ ಅಥವಾ ಗೆಲ್ಲಿಗೋಸ್ಕರನೋ ವಾದ ಮಾಡೋದು, ಅದು ಜಲ್ಪ. ವಿತಂಡ ಮಾಡೋದು ಅಂದ್ರೆ ಒಬ್ಬ ಕೆಟ್ಟವನು ನಾಸ್ತಿಕ ಬಂದು ವಾದ ಕೂತ, ನಾವು ನಮ್ ಸಿದ್ಧಾಂತ ಹೇಳ್ಬಾರ್ದು, ಅವ್ನ್ ಖಂಡನೆ ಮಾತ್ರ ಚೆನ್ನಾಗ್ ಮಾಡಿ ಕಳಿಸ್ಬೇಕು, ಅವ್ನ್ ಸೋಲಿಸ್ ಕಳಿಸ್ಬೇಕಷ್ಟೇ, ಆದ್ರೆ ನಮ್ ಸಿದ್ಧಾಂತನೇ ಹೇಳ್ಬಾರ್ದು. ಯಾಕಂದ್ರೆ ಅಯೋಗ್ಯ ಅವನು, ಅವನಿಗೆ ತತ್ವವಾದದ ವಿಷಯ ಗೊತ್ತಾಗ್ಬಾರ್ದು, ಅದನ್ನ ದ್ವೈತ ಸಿದ್ಧಾಂತದ ವಿಷಯ ಅವನಿಗೆ ತಿಳಿಸ್ಬಾರ್ದು, ಅದು ಅವ್ನ್ ಖಂಡನೆ ಮಾಡಿ ಕಳಿಸ್ಬೇಕು, ಅವ್ನ್ ಬಾಯಿಗೆ ಮುಚ್ಚಿಸಿ ಕಳಿಸ್ಬೇಕು ಅಂತ ಅರ್ಥ. ಇಷ್ಟು. ಹೀಗೆ ಈ ಜಲ್ಪ ಮತ್ತೆ ವಾದ ವಿತಂಡ ಕಥೆಗಳು ಅಂತ ಅನ್ಸ್ಕೊಡುತ್ತೆ. ಆದ್ರೆ ಇದೆಲ್ಲ ವಿದ್ವಾಂಸರು ಸೇರಿ ಮಾಡುವಂತ ಕಥೆ ಅದು. ಇನ್ನು ಹೇತ್ವಾಭಾಸ ಅಂದ್ರೆ ಎಷ್ಟೋ ಕಾರಣವನ್ನ ಕೊಡ್ತಾರೆ ಪ್ರತಿವಾದಿಗಳು. ದೇವರಿಲ್ಲ ಅನ್ನೋದಕ್ಕಾಗ್ಬಹುದು, ಈ ಜಗತ್ತು ಪ್ರಕೃತಿಯಿಂದಲೇ ಸೃಷ್ಟಿಯಾಗಿದ್ದು ಅನ್ಲಿಕ್ಕಾಗ್ಬೋದು, ಎಲ್ಲ ಸರಿ ಇಲ್ಲ ನೀವು ಕೊಟ್ಟ ಕಾರಣ ಅಂತ ದೋಷಗಳನ್ನ ಹೇಳ್ಬೇಕು. ಅದನ್ನ ಹೇತು ಆಭಾಸ ನೀವು ಕೊಟ್ಟಿದ್ದು ಅಂತ, ಅದಕ್ಕೆ ಕೆಲವು ದೋಷ ಇದೆ. ಛಲ ಅಂತ ಒಂದಿದೆ. ಛಲ ಅಂತಂದ್ರೆ ನಾವೇನೋ ಒಂದ್ ಅರ್ಥದಿಂದ ಹೇಳಿರ್ತೀವಿ, ಅವ್ನ್ ಬೇರೆ ಏನೋ ಅರ್ಥ ಮಾಡ್ಕೊಂಡು ಖಂಡನೆ ಮಾಡೋದು. ನಾವ್ ಹೇಳ್ತೀವಿ ನೀನ್ ನಿಜವಾಗ್ಲೂ ತುಂಬಾ ಬುದ್ಧಿವಂತ ಅಪ್ಪ ಅಂತ ಒಬ್ಬ ಹೇಳ್ದ, ಅವನಂದ ಓಹೋಹೋ ಏನ್ ಆಡ್ಕೊಳ್ತಾ ಇದ್ದೀರಾ ನಮ್ಮನ್ನ ಅಂತ ಅವನಂದ. ನಿಜವಾಗಿ ಇದ್ದದ್ದನ್ನ ಹೇಳ್ತಾ ಇದೀನಪ್ಪ, ಯಾಕೆ ನಿನ್ನ ಆಡ್ಕೊಳ್ತಾ ಇದ್ದೀನಿ, ಅದು ವಸ್ತುತಃ ನಿಂತರ ಬುದ್ಧಿವಂತ ಯಾರು ಇಲ್ಲಪ್ಪ ಅಂತ ಹೇಳಿದ ಏನರ್ಥ? ಇದು ಆಡ್ಕೊಂಡಂಗ ಹೊಗಳದಂಗ ಎರಡೆರಡು ತರ ಅರ್ಥ ಬರ್ತಾ ಇದೆ. ಅದನ್ನ ಹೇಳೋನು ಒಂದ್ ಅರ್ಥದಲ್ಲಿ ಹೇಳಿದಾನೆ, ಕೇಳೋನ್ ಏನ್ ಮಾಡ್ತಾನೆ ಅಂದ್ರೆ ಈ ಅರ್ಥದಲ್ಲಿ ಹೇಳ್ತೀಯಾ ಅಂತ ಒಂದ್ ಜೋರ್ ಮಾಡ್ತಾನೆ. ಇದನ್ ಛಲ ಅಂತ ಕರೀತಾರೆ. ಇದು ಸರಳವಾದ ಉದಾಹರಣೆ ಕೊಟ್ಟಿದ್ದು. ಇದು ಪ್ರಸಿದ್ಧ ಉದಾಹರಣೆ ಏನು, ಈ ಸೈಂಧವ ಮಾನಯ ಅಂತ ಪ್ರಸಿದ್ಧ ಉದಾಹರಣೆ ಕೊಡ್ತಾರೆ. ಅಂದ್ರೆ ಊಟಕ್ಕೆ ಕೂತಿದ್ದ, ಸೈಂಧವ ತಗೊಂಡ್ಬಂದ್ ಹಾಕು ಅಂತ, ಅಂದ್ರೆ ಉಪ್ಪನ್ನ ಹಾಕು ಅಂತ ಕೇಳಿದ್ದು. ಇವನ್ ತಗೊಂಬಂದ್ ಕುದುರೆ ತಗೊಂಬಂದ. ಸೈಂಧವ ಅನ್ನೋ ಶಬ್ದಕ್ಕೆ 2 ಅರ್ಥ ಇರೋದ್ರಿಂದ ಕುದುರೆನ ಯಾರು ತಗೊಂಡ್ಬರ್ತಾರ ಊಟ ಟೈಮ್ ನಲ್ಲಿ, ಅವ್ನ್ ಕೇಳಿದ್ ಉಪ್ಪು. ಹಾಗೆ ಯುದ್ಧದ ಪ್ರಕರಣದಲ್ಲಿ ಯುದ್ಧಕ್ಕೆ ಹೋಗ್ಬೇಕಾಗಿದೆ, ಕುದುರೆ ತಗೊಂಬಾರು ಅಂತಂದ್ರೆ ಸೈಂಧವ ಮಾನೆ ಅಂತ ಉಪ್ಪು ತಗೊಂಡೋಗ್ ಮುಂದಿಟ್ಟ. ಅಂದ್ರೆ ಈ ತರ ಛಲ ಅಂತ ಅನ್ಸ್ಕೊಳುತ್ತೆ. ಒಬ್ಬ ಒಂದ್ ಅಭಿಪ್ರಾಯದಿಂದ ಮಾತಾಡಿದ್ರೆ ಅದನ್ನ ಹಾಗೆ ತಗೊಳ್ಬೇಕು ಹೊರತು ಅದನ್ನ ಟ್ವಿಸ್ಟ್ ಮಾಡಿ ಹೇಳೋದು ಛಲ ಅಂತ ಅನ್ಸ್ಕೊಳುತ್ತೆ. ಇದು ಜಾತಿಯಿಂದ ಅಸದುತ್ತರ. ತಾನು ಹೇಳ್ತಾ ಇರೋದು ತನಗೆ ಮುಳುವಾಗತ್ತೆ, ತಾನು ಪ್ರಯೋಗ ಮಾಡಿದ್ದು ತನಗೆ ಏಟ್ ಕೊಟ್ರೆ ಅದನ್ನ ಜಾತ್ಯುತ್ತರ ಅಂತ ಕರೀತಾರೆ. ನೀನೊಬ್ಬ ಕಳ್ಳ ಮನುಷ್ಯನಾದ್ರಿಂದ ಅಂತ ಒಬ್ಬ ಹೇಳ್ದ, ಅದಕ್ಕೆ ಹಾಗಾದ್ರೆ ನೀನು ಕಳ್ಳ, ನೀನು ಒಬ್ಬ ಮನುಷ್ಯ ಆದ್ರಿಂದ ಅಂತ ತಿರುಗೇಟು. ಆದ್ರಿಂದ ಯಾವಾಗ್ಲೂ ವಿಷಯಗಳನ್ನ ಹೇಳಿದಾಗ ಕೊನೆ ತನಗೆ ಅದು ಬಾಣ ಪ್ರಯೋಗ ಆಗ್ಬಿಟ್ರೆ ಅದನ್ನ ಜಾತ್ಯುತ್ತರ ಅಂತ ಕರೀತಾರೆ, ಅಸದುತ್ತರ, ಸರಿ ಇಲ್ಲ ಅಂತ. ಇದು ನಿಗ್ರಹ ಸ್ಥಾನ ಕೊನೆಗೆ ಬಂತು. ನಿಗ್ರಹ ಸ್ಥಾನಗಳು ಅಂತ ಹಿಂದೆ ಸಂಧ್ಯಾಧಿಕರಣದಲ್ಲೂ ಪರಿಚಯ ಆಗಿದೆ ನಮ್ಗೆ. ನಿಗ್ರಹ ಸ್ಥಾನ ಅಂದ್ರೆ ವಾದಕ್ಕೆ ಕೂತಾಗ, ವಾದ ಅನ್ನೋದಕ್ಕಿಂತ ಕಥೆಗೆ ಕೂತಾಗ ಅಂತ ಹೇಳ್ಬೇಕು. ಯಾಕಂದ್ರೆ ನಿಜವಾಗಿ ಅದೇ ಶಬ್ದ ಹೇಳ್ಬೇಕು. ಕನ್ನಡದಲ್ಲಿ ವಾದ ಅಂತ ಏನ್ ಹೇಳ್ತೀವಲ್ಲ ಆ ಅರ್ಥದಲ್ಲಿ ಹೇಳ್ತಾರೆ. ವಾದ ಕಥೆಗೆ ಕೂತ್ಕೊಂಡ, ಚರ್ಚೆಗೆ ಕೂತಾಗ ಇನ್ನೊಬ್ಬನ್ ಗೆಲ್ಬೇಕು, ನಾವು ಸೋಲ್ಬಾರ್ದು. ಇದಕ್ಕೇನ್ ಮಾಡ್ಬೇಕು, ಅವ್ನು ಹೇಳಿದ ವಿಷಯಕ್ಕೆಲ್ಲ ಏನೋ ಒಂದು ದೋಷ ಕೊಡ್ಬೇಕು. ದೋಷ ಕೊಟ್ಟಾಗ ಅವನೇ ತಾನು ತನ್ನ ಸೋಲನ್ನು ಒಪ್ಕೊಳ್ಬೇಕು, ಆ ತರ ಮಾಡೋದು.
ಇದಕ್ಕೆ ಬೇಕಾಗಿ ಒಂದಿಷ್ಟು ಉಪಾಯ ತೋರಿಸ್ಕೊಟ್ಟಿದ್ದಾರೆ. 21 ನಿಗ್ರಹ ಸ್ಥಾನ ಹೇಳಿದ್ದಾರೆ. ಅಲ್ಲಿ ವಿವಾದ ಇದೆ ಎಷ್ಟು ನಿಗ್ರಹ ಸ್ಥಾನ ಅಂತ. ಅಂತೂ 22 ನಿಗ್ರಹ ಸ್ಥಾನ, 21, ಕೆಲವುದನ್ನ ಒಂದೊಂದ್ ಕಡೆ ಸೇರಿಸ್ಕೊಂಡ್ಬಿಡ್ತಾರೆ. ಅಂತೂ ಎಲ್ಲೇ ಒಟ್ಟು 20 ಮೇಲೆ ಅಂತೂ ಇದೆ ನಿಗ್ರಹ ಸ್ಥಾನ. ಈ ನಿಗ್ರಹ ಸ್ಥಾನ ಅಂತಂದ್ರೆ ಒಬ್ಬ ಸೋಲ್ಲಿಕ್ಕೆ ಅಥವಾ ಒಬ್ಬ ಗೆಲ್ಲಿಕ್ಕೆ ಸ್ಥಾನ. ಕಾರಣ ಯಾವುದು, ಅದು ದೋಷಗಳನ್ನ ಒಂದು ಪಟ್ಟಿ ಮಾಡಿದ್ದಾರೆ. ಅದು ಪ್ರತಿಯೊಂದಕ್ಕೂ ಒಂದು ಉದಾಹರಣೆಗಳಿದೆ. ಅದು ಮತ್ತೆ ಇನ್ನೊಮ್ಮೆ ಸಂದರ್ಭ ಬರುತ್ತೆ, ಮತ್ತೆ ಸುಧಾ ಪಾಠದಲ್ಲಿ ಅದನ್ನ ನೋಡೋಣ. ಹೀಗೆ ಒಟ್ಟು 16 ಪದಾರ್ಥಗಳ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳಿ ಅಂತ ಗೌತಮನ ಉಪದೇಶ. ಇದನ್ನ ತಿಳ್ಕೊಂಡು ಅವ್ರು ಮೋಕ್ಷಕ್ಕೆ ಹೋಗ್ತಾರೆ. ಇದರ ರಾಯರು ಇಲ್ಲಿ ಕೇವಲ ಒಂದು ಶಬ್ದ ಹಾಕಿ ಹೇಳಿದ್ದಾರೆ. ಅದರ ವಿವರಣೆ ಈ ಕ್ರಮದಲ್ಲಿ ಸರಳವಾಗಿ ಇದೆ. ಇದರ ವಿಶೇಷ ವಿವರಣೆ ಗೌತಮ ನ್ಯಾಯಸೂತ್ರ ಓದ್ಬೇಕು, ಅಲ್ಲಿ ಇನ್ನೂ ವಿವರಣೆ ಮಾಡಿದ್ದಾರೆ. ಸರಳವಾಗಿ ಇಷ್ಟ ಅರ್ಥವನ್ನ ಅಲ್ಲಿ ಬಿಡಿಸಿದ್ದಾರೆ. ಗೌತಮ ನ್ಯಾಯಸೂತ್ರಗಳಿಗೆ ವಾತ್ಸ್ಯಾಯನ ಭಾಷ್ಯ ಅಂತಿದೆ. ವಾತ್ಸ್ಯಾಯನ ಅಂತ ಒಬ್ಬ ಋಷಿ. ಆ ಋಷಿ ತಾನು ಈ ಗೌತಮ ಸೂತ್ರಗಳಿಗೆ ಒಂದು ಭಾಷ್ಯ ಬರ್ತಿದ್ದಾರೆ. ಬ್ರಹ್ಮಸೂತ್ರ ಭಾಷ್ಯ, ವ್ಯಾಕರಣ ಮಹಾಭಾಷ್ಯ, ಆ ತರ ಒಂದು ಭಾಷ್ಯ ಇದೆ. ಅಲ್ಲಿ ಈ ಒಂದೊಂದು ಪದಾರ್ಥ ತಗೊಂಡು ತುಂಬಾ ವಿಚಾರವನ್ನ ಮಾಡ್ತಾನೆ. ಅದನ್ನ ಜಾಸ್ತಿ ನಮಗ ಬೇಕಾಗಿಲ್ಲ, 16 ಪದಾರ್ಥ ಯಾವ್ದು ಅಂತ ಹೇಳ್ಬೇಕು. ಅದಕ್ಕೆ ರಾಯರು ಅಷ್ಟನ್ನೇ ಹೇಳ್ತಾರೆ, ಅದ್ರ ವಿವರಣೆ ಮಾಡ್ಲಿಕ್ಕೆ ಹೋಗಿಲ್ಲ ಅಷ್ಟೇ. ಯಾಕಂದ್ರೆ ಅದ್ರ ವಿವರಣೆ ಮಾಡ್ತಾ ಕೂತ್ರೆ ಕೊನೆಗೆ ರಾಯರು ಹೇಳ್ತಾರೆ, ನಾನು ತುಂಬಾ ಜಾಸ್ತಿ ಆಗ್ಬಿಡತ್ತೆ ಗ್ರಂಥ ಗೌರವ, ಅದಕ್ಕೆ ಸ್ವಲ್ಪ ಕಡಿಮೆ ಹೇಳಿದೀನಿ ಅಂತ. ಬರೆಯೋದು ತುಂಬಾ ಇತ್ತು, ಆದ್ರೂ ಸಾಕು ಇಷ್ಟಕ್ಕೆ ಅಂತ ನಿಲ್ಲಿಸಿದೀವಿ ಅಂತ. ಮಧ್ವಾಚಾರ್ಯರು ಹಾಗೆ ಹೇಳ್ತಾರೆ, ಇನ್ನೂ ಜಾಸ್ತಿ ಇದೆ ತುಂಬಾ ಅರ್ಥ, ಆದ್ರೆ ಸಾಕು ಅಂತ ಹೇಳಿ ಅವರು ಹೇಳ್ತಾರೆ ಮಧ್ವಾಚಾರ್ಯರು. ಈ ಪ್ರತಿಯೊಬ್ರು ಗ್ರಂಥ ಬರೆಯೋರು ಸಾಮಾನ್ಯವಾಗಿ ಹೇಳಿದ್ದುಂಟು. ಅದರಿಂದ ಎಷ್ಟು ಬೇಕೋ ಅಷ್ಟು ಹೇಳಿರ್ತಾರೆ, ಜಾಸ್ತಿ ಹೇಳಿಕ್ ಹೋಗಲ್ಲ. ಅಂತೂ ಇಲ್ಲಿಗೆ ಈ ಖಂಡನೆ ಭಾಗಕ್ಕೆ ಹೋಗೋ ಮುಂಚೆ 16 ಪದಾರ್ಥಗಳು ಅಂದ್ರೆ ಏನು, ಅದರ ಪರಿಚಯ ಏನು ಅಂತ ನಾವು ನೋಡಿದ್ವಿ. ಇನ್ನು ಮುಂದಿನ ಭಾಗವನ್ನು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ಹ